ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು. ಆ್ಯಕ್ಚುಲಿ ಇವತ್ತು ಇನ್ನೊಂದು ವಿಡಿಯೋನ ಹಾಕಿದ್ದೀನಿ. ಅದನ್ನು ದಯವಿಟ್ಟು ಎಲ್ಲರೂ ನೋಡಿ, ಹಾಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆನ ಓದ ಬಯಸುವವರು ಪ್ರತಿಭೆ ಮುಖಾಂತರ ಓದ್ಬೋದು. ಹಾಗೆ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 75. ಇಂದಿನ ಸಂಚಿಕೆಲೆ ದೀಕ್ಷಿತ್, ಯಾಕಮ್ಮ ಅವ್ರು ಹೀಗೆ ಹೈಡ್ ಆ್ಯಂಡ್ ಸಿಕ್ ಹಾಡ್ತಿರೋದು ಎಂದು ಕೇಳಲ್ಲ. ಚಿತ್ರ ಅವರು ಕಣ್ತುಂಬಿ, ಎಲ್ಲದ್ರಿಂದೇ ಒಂದು ಕಾರಣ ಇದ್ದೇ ಇರುತ್ತೆ, ಅವರಿಗೆ ಹೈಡ್ ಆಗಿರೋದಕ್ಕೂ ಒಂದು ಕಾರಣ ಇದೆ ಎಂದರು. ಶ್ರೀ, ಅಮ್ಮ ಪ್ಲೀಸ್ ಹೇಳಿ ಅಂದ್ಲು. ಚಿತ್ರ ಅವರು, ನಿನಗಾಗಿ ನಿಮ್ಮ ಮಾವ ಒಂದು ಪಾರ್ಸಲ್ ಬಿಟ್ಟೋಗಿದ್ದಾರೆ ಅಂತ ಈಗಾಗಲೇ ನಿನಗೆ ವಿಷಯ ಗೊತ್ತಾಗಿದೆ ಅಲ್ವಾ? ಆ ಪಾರ್ಸಲ್ ಕೊಡೋಕ್ಕೆ ಬರೋ ವ್ಯಕ್ತಿ ಅವರೇ. ಈಗ ಅವರು ನಿನ್ನ ಯಾವ ಸಮಯದಲ್ಲಾದರೂ ಮೀಟ್ ಆಗ್ಬೋದು ಅಂದರು. ಶ್ರೀ ಆಶ್ಚರ್ಯದಲ್ಲಿ, ಅಮ್ಮ ನಾನು ಸತ್ಯಜಿತ್ ಅವ್ರನ್ನ ಮೀಟ್ ಮಾಡಿದ್ದು ನಿಮಗೂ ಗೊತ್ತಾ ಎಂದು ಏನನ್ನ ಯೋಚಿಸಿ, ಅಮ್ಮ ಅಂದರೆ ನೀವೇ ನನಗೆ ಎಂದು ತಲೆ ಆಡಿಸಿದ್ಲು. ಚಿತ್ರ ಅವರು, ಅದು ನಾನೇ ಅಂದರು. ಶ್ರೀ ಶಾಕದ ಮುಖ ನೋಡಿದ ಚಿತ್ರ ಅವರು, ನಾನೇ ನಿನಗೆ ಒಂದು ಮೇಲ್ ಕಳಿಸ್ತಿದ್ದಿದ್ದು, ಹಾಗೆ ವಿರಾಟ್ಗೆ ಇದುವರೆಗೂ ಒಂದು ಎಚ್ಚರಿಕೆಯ ಮೇಲ್ ಕಳಿಸ್ತಿದ್ದಿದ್ದು ಬೇರೆ ಯಾರೂ ಅಲ್ಲ, ಅವನ ತಾಯಿ ವೈಷ್ಣವಿ ಅಂದರು. ಶ್ರೀ, ಅಮ್ಮ ಅಂದರೆ ನಿಮಗೆಲ್ಲ ಗೊತ್ತಾ ಅಂದ್ಲು ಕನ್ಫ್ಯೂಸ್ನಲ್ಲೇ. ಚಿತ್ರ ಅವರು, ನಾನು ನಿಮ್ಮ ಮಾವನ ಸ್ವಂತ ಅಕ್ಕ, ಅಂದರೆ ವಿರಾಟ್ಗೆ ಸೋದರ ಅತ್ತೆ ಅಂದರು. ಶ್ರೀ ಉಪ್ಪುಕಂಡಿಗೆ ದೀಕ್ಷಿತ್ ಕಡೆ ನೋಡಿದ್ಲು. ದೀಕ್ಷಿತ್ ಎಂದು ಕತ್ತಾಡಿಸಿ, ಜಸ್ಟ್ ಈಗಲೇ ಅಮ್ಮ ಹೇಳಿದ್ದು ನನಗೂ ಗೊತ್ತಿರಲಿಲ್ಲ ಎಂದ. ಶ್ರೀ, ಅಮ್ಮ ಅಂದರೆ ನಿಮಗೆ ನಾನು ಯಾರು ಅಂತ ಮೊದಲೇ ಗೊತ್ತಿತ್ತಾ ಅಂದ್ಲು. ಚಿತ್ರ ಅವರು, ಅದಕ್ಕೆ ನೀನು ಸೋಲಿಗೆ ಬೆನ್ನು ಕೊಡದೆ ಬಂದಿದ್ದನ್ನು ಎದುರಿಸೋ ಹೆಣ್ಣಾಗಲಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಲಿ ಅಂತ ನಿನ್ನ ಅತ್ತೆ ವೈಷ್ಣವಿ ಹೇಳಿದ್ದು. ಅದಕ್ಕೆ ನಾನು ನಿನ್ನ ಮುಂದೆ ಪೊಲೀಸ್ ಬಗ್ಗೆ ಹೇಳ್ತಿದ್ದೆ, ನೀನು ಇನ್ಸ್ಪೈರ್ ಆಗಿ ಅದನ್ನೇ ಓದಿ ಪೊಲೀಸ್ ಆಗಿದೆಯಾ. ನಿನ್ನ ಲೈಫ್ನಲ್ಲಿ ಈ 7 ವರ್ಷದಿಂದ ನಡೆದಿದ್ದೆಲ್ಲ ನಾನು, ಸತ್ಯಜಿತ್ ಮತ್ತು ನಿನ್ನತ್ತೆ ವೈಷ್ಣವಿ ಮಾಡಿದ ಪ್ಲಾನ್ ಪ್ರಕಾರನೇ ನಡೆದಿದೆ. ಬಟ್ ನೀನು ವಿರಾಟು ಒಂದಾಗಬೇಕಂತ ಬಂದಾಗ ನಾವು ಯಾವುದೇ ಪ್ಲ್ಯಾನ್ ಮಾಡಿಲ್ಲ, ಯಾಕಂದರೆ ನಿಮ್ಮಲ್ಲಿರುವ ಪ್ರೀತಿ ಹೊರಗೆ ಬರಲಿ ಅಂತ. ನಿಮ್ಮ ಪ್ರಾಬ್ಲಮ್ ಇದು, ಇದನ್ನು ನೀವೇ ಸಾಲ್ವ್ ಮಾಡಿಕೊಳ್ಳಿ ಅಂತ. ಅದಕ್ಕೆ ವಿರಾಟ್ಗೆ ನಾನು ಯಾರು ಅಂತ ಗೊತ್ತಿರದ ಕಾರಣ ನೀನು ಎಲ್ಲಿದೆಯಾ ಅಂತ 5 ವರ್ಷದ ಹಿಂದೆ, ಅಂದರೆ ನೀನು ಸ್ವಲ್ಪ ಮಟ್ಟಿಗೆ ರಿಕವರಿ ಆಗಿದ್ದಾಗ ನೀನಿರೋ ಜಾಗ ತಿಳಿಸಿ ಬರೋ ಹಾಗೆ ಮಾಡಿದೆ. ಆದರೆ ಅಷ್ಟೊತ್ತಿಗೆ ನಿನ್ನ ಮನಸ್ಸು ವಿರಾಟ್ನೇ ಬೇಡ ಅನ್ನೋಷ್ಟು ಬದಲಾಗಿತ್ತು. ಇತ್ತ ವಿರಾಟ್ ನೀನಾಡಿದ ಒಂದೊಂದು ಮಾತು ಕೇಳಿ ಅವನು ಜೀವನದ ಮೇಲೆ ಆಸೆ ಕನಸುಗಳನ್ನೇ ಮರೆತ. ಅದಕ್ಕೆ ನಾವು 3 ಪ್ಲ್ಯಾನ್ ಮಾಡಿ ಕೇಶವ್ ಕೊಲೆ ಕೇಸ್ನ ನಿನಗೆ ಕೊಡಿಸಿ ವಾಪಸ್ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ಅಲ್ಲಿಂದ ವಿರಾಟ್ ಎಲ್ಲ ತೊರೆದು ಜೀವನದ ಹಂಗೆ ಬೇಡ ಅನ್ನೋ ಲೆವೆಲ್ಗೆ ಹೋಗಿದ್ದವನ ಮುಂದೆ ನಿನ್ನ ನಿಲ್ಲಿಸ್ತು. ನೀನು ಬಂದ ಮೇಲೆ ಅವನು ಹೇಗೆಲ್ಲ ಒದ್ದಾಡ್ತಾನೆ ಅಂತ ಗೊತ್ತಾ? ಆಗಲೇ ಅವನು ನಿನ್ನ ತನ್ನ ಪ್ರಾಣಕ್ಕಿಂತನೂ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಅಂತ ನಮಗೂ ಗೊತ್ತಾಗಿತ್ತು. ಆದರೆ ಅವನ ಮನಸ್ಸಲ್ಲಿ ನಿನಗೆ ನೋವು ಮಾಡಿದೆ ಅನ್ನೋ ಕಾರಣಕ್ಕೆ ದೂರ ಇರೋಕೆ ನೋಡ್ದ. ಅದೇ ಸಮಯಕ್ಕೆ ರೋಹನ್ ಕಿಡ್ನಾಪ್ ಆದ. ಆಗ ನೀವಿಬ್ಬರು ಒಂದೇ ಕಡೆ ಇರಬೇಕಾಯ್ತು. ನಾನು ವಿರಾಟ್ನ ಬದಲಿಸೋಕೆ ನಿನ್ನ ಬೇರೊಂದು ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ, ಡೈವರ್ಸ್ ಕೊಡು ಅಂತ ಹೇಳಿದೆ. ಅವನು ಒಂದು ಕಡೆ ನಿನ್ನ ಬಿಟ್ಕೊಡೋಕ್ಕೂ ಹಾಕ್ದೆ. ನಿನ್ನ ಮುಂದೆ ನಿಂತು ತಪ್ಪಾಯ್ತಂತ ಕೇಳೋ ಮುಖನೂ ಇಲ್ಲದೆ ಒದ್ದಾಡ್ತಿದ್ದ. ನಿನ್ನ ಮನಸ್ಸಲ್ಲಿ ಫೀಲಿಂಗ್ ಬದಲಿಸೋಕ್ಕೆ ತುಂಬ ಕಷ್ಟ ಆಯಿತು. ಅದಕ್ಕೆ ವಿರಾಟ್ ಬಗ್ಗೆ ನಿನಗೆ ತಿಳಿಯೋಕ್ಕೆ ವಿಡಿಯೋ ಕಳಿಸ್ತೋ. ಯಾಕೋ ಅದು ವರ್ಕ್ ಆಗಲಿಲ್ಲ. ಕೊನೆಗೆ ವಿರಾಟ್ ಕಡೆಯಿಂದನೇ ನಿನ್ನ ಮನಸ್ಸನ್ನು ಒಲಿಸೋ ಪ್ರಯತ್ನ ಮಾಡಬೇಕು ಎಂದು ಕೊನೆಗೆ ಅವನ ಮೇಲೆ ನಿನಗೂ ಮೊದಲೇ ಪ್ರೀತಿ ಇತ್ತು ಅನ್ನೋ ಒಂದು ರೆಕಾರ್ಡ್ನ ನಾವೇ ಅವನಿಗೆ ಕಳಿಸಿದ್ದು. ಅದೇ ನೀನು ಮತ್ತು ವಿರಾಟ್ ಯುರೋಪ್ಗೆ ಹೋಗಿದ್ದಾಗ ಟ್ರೀಟ್ಮೆಂಟ್ ತಗೊಂಡಿದ್ನಲ್ಲ, ಅಲ್ಲಿ ಅವರು ನಿನ್ನ ಮನಸ್ಸಿನ ಒತ್ತಡ ಕಡಿಮೆ ಮಾಡೋಕ್ಕೆ ಹಿಪ್ನೋಟಿಸಮ್ ಮಾಡಿದ್ರು. ಆಗಲೇ ನೀನು ಕೂಡ ಈ ಹಿಂದೆ ವಿರಾಟ್ನ ಪ್ರೀತಿ ಮಾಡಿದ್ದೆ ಅಂತ ತಿಳಿತು. ಅದಕ್ಕೆ ಅದನ್ನೇ ವಿರಾಟ್ಗೆ ಕಳಿಸಿತು. ಅವನು ಈಗಷ್ಟೇ ನಿನ್ನ ಜೊತೆ ತುಂಬ ಖುಷಿಯಾಗಿ ಕಳೆದಿದ್ದ. ಆದರೆ ಇವ್ರು ಯಾರು ಹೀಗೆ ಕೊನೆಯಲ್ಲಿ ಇಂಥ ಕೆಲಸ ಮಾಡಿದವರು ಗೊತ್ತಾಗ್ತಿಲ್ಲ ಎಂದರು ಮುಷ್ಟಿ ಬಿಗಿದು. ವಿರಾಟ್ ಮೊದಲಿದ್ದಕ್ಕೂ ಈಗ ರೀಸೆಂಟ್ ಆಗಿ ಇರೋದಕ್ಕೂ ವ್ಯತ್ಯಾಸ ನೋಡಿದ ಹುಡುಗಿ
ಛೇ, ಅವ್ರ ಬಗ್ಗೆ ನಾನೇ ಏನೇನೋ ತಿಳ್ಕೊಂಡೆ ಎಂದು ಕಣ್ಣು ತುಂಬಿಕೊಂಡ್ಳು. ಅಲ್ಲೇ ಇದ್ದಂಥ ದೀಕ್ಷಿತ್, ಡೋಂಟ್ ವರಿ ಶ್ರೀ, ಇನ್ನು ನಾನು ನಿಮ್ಮ ಜೊತೆ ಇರ್ತೀನಿ. ಅವ್ರು ಯಾರು ಅನ್ನೋದನ್ನು ನಾವಿಬ್ಬರು ಸೇರಿ ಫೈಂಡ್ ಔಟ್ ಮಾಡಿ ಸರಿಯಾಗಿ ನೋಡ್ಕೊಳ್ಳೋಣ ಎಂದ ತನ್ನ ಕೈ ಬ್ರಿಸ್ನ ತಿರುಗಿಸುತ್ತಾ. ಶ್ರೀ ತುಸು ಬೇಸರದಲ್ಲೇ ಅವನ ಕಡೆ ನೋಡ್ದು. ದೀಕ್ಷಿತ್, ನೀನೇನು ಥಿಂಕ್ ಮಾಡ್ತಿದೀಯ ಅನ್ನೋದು ನನಗೆ ಗೊತ್ತು. ನಿನ್ಗೆ ಯಾಕೆ ವಿರಾಟ್ ಮೇಲೆ ರಾತ್ರಿ ರೇಗಿದೆ ಅನ್ನೋದು ಗೊತ್ತು. ಪರವಾಗಿಲ್ಲ, ಬಡೆ ಬಡೆ ಮ್ಯಾನ್ಗೆ ಹೀಗೆ ಛೋಟ ಛೋಟ ಶಾಕಿಂಗ್ ಇರಬೇಕು. ಆಗಲೇ ಒಂದು ಹೊಸ ಟರ್ನಿಂಗ್ ಶುರುವಾಗೋದು. ನಿನ್ನ ಸಿಸ್ಟರ್ ಅನ್ನೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ, ಬಟ್ ಒಳ್ಳೆ ಫ್ರೆಂಡ್ ಆಗಿರೋಣ ಎಂದು ಲೆಟ್ಸ್ ಫ್ರೆಂಡ್ಸ್ ಎಂದು ಅವಳ ಮುಂದೆ ಕೈ ಚಾಚಿದ. ಚಿತ್ರ ಅವರು ಇಬ್ಬರನ್ನು ತಪ್ಪಿ ಇಬ್ಬರಿಗೂ ಒಂದೊಂದು ಮುತ್ತು ಕೊಟ್ಟು, ಇಷ್ಟು ವರ್ಷದ ಶ್ರಮ ವೇಸ್ಟ್ ಮಾಡಬೇಡಿ ಎಂದು. ಶ್ರೀ, ಇದು ನಿನ್ನ ಕೊನೆ ಗೋಲ್. ಈ ಸಲ ಒಡೆಯೋ ಗೋಲ್ ಎದುರಾಳಿ ಗುಂಡಿಗೆನ ಸೀಳ್ಬೇಕು. ನೀವಿಬ್ಬರು ಸುಖವಾಗಿರಬೇಕಾದವರು. ಹೀಗೆ ಎಷ್ಟು ವರ್ಷ ನಿಮ್ಮ ಅಮೂಲ್ಯ ದಿನಗಳನ್ನು ಕಿತ್ಕೊಂಡ ಪಾಪಿಗಳಿಗೆ ಪನಿಷ್ಮೆಂಟ್ ಆಗಲೇಬೇಕು. ನಮ್ಮ ವರ್ಧನ್ ಮನೆಯಲ್ಲಿ ನಡೆದ ಸಾವುಗಳಿಗೆ ಉತ್ತರ ನೀನು ಕೊಡಿಸ್ಬೇಕು. ನನ್ನ ತಮ್ಮ ಮೆಚ್ಚಿದ ಸೊಸೆ ನೀನು. ಅವನು ನಿನ್ನ ಮೇಲೆ ತುಂಬ ದೊಡ್ಡ ಭರವಸೆನೇ ಇಟ್ಕೊಂಡಿದ್ದ. ಅದನ್ನು ಹುಸಿ ಮಾಡಬೇಡ. ನಿನ್ನತ್ತೆಯಿಂದ ನಿನ್ನ ಮಾವನ ಗಿಫ್ಟ್ ನಿನಗಾಗಿ ಕಾಯ್ತಿದೆ. ಹೋಗು, ಹೋಗಿ ಆ ನಮ್ಮ ಫ್ಯಾಮಿಲಿನ ನಾಶ ಮಾಡೋಕ್ಕೆ ನಿಂತಿರುವ ಕಾಣದ ಕೈನ ಹಿಡಿ ಎಂದರು ರೋಷದಲ್ಲಿ. ದೀಕ್ಷಿತ್ ಕೂಡ ಎಸ್ ಮೇಡಮ್ ಎಂದು ಕಣ್ಣು ಮಿಡಿಸಿ, ಶ್ರೀ ಹೋಗಿ ವಿರಾಟ್ನ ಇನ್ನೊಮ್ಮೆ ನೋಡ್ಕೊಂಡು ಬಾ. ಈ ಬಾರಿ ಅಳೋದಲ್ಲ, ಅವನಿಗೆ ಧೈರ್ಯದ ಮಾತು ಹೇಳಿ ಬರಬೇಕು. ಹೇಗೆ ಅಂದರೆ, ನಾವು ಈ ಗುಳ್ಳೆ ನೆರೆಗಳನ್ನು ಹಿಡಿಯೋದ್ರೊಳಗೆ ವಿರಾಟ್ ಎದ್ದಿರಬೇಕು ಹಾಗೆ ಎಂದು ಚೇರಪ್ ಮಾಡಿ ಕಳಿಸ್ದ. ಶ್ರೀ, ನಿಮ್ಮ ಈ ಮೋಟಿವ್ ಮಾತು ನನಗೆ ನನ್ನ ಬದುಕಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲೋ ಥರ ಮಾಡಿದ್ದು. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಎಂದಳು ಕೈ ಮುಗಿದು. ದೀಕ್ಷಿತ್, ಹೇ ಕಮಾನ್, ಇದೆಲ್ಲ ಯಾಕೆ, ಹೋಗು, ಹೋಗಿ ಬೇಗ ಬಾ ಎಂದ. ICU ಒಳಗೆ ಶ್ರೀ ಹೋಗುತ್ತಿದ್ರೆ ದೀಕ್ಷಿತ್ ಕಣ್ಣಲ್ಲಿ ನೀರು ತುಂಬಿದ್ದು. ಅದನ್ನು ನೋಡಿದ ಚಿತ್ರ ಅವರು ತಮ್ಮ ಮಗನ ನೋವನ್ನು ಅರಿತವರಂತೆ ಅವನ ಬೆನ್ನು ತೇಡಿ, ಗೊತ್ತೋ ನಿನಗೆ ಹೀಗೆ ಆಕ್ಸೆಪ್ಟ್ ಮಾಡ್ಕೋದು ಕಷ್ಟ ಅಂತ ಎಂದರು. ದೀಕ್ಷಿತ್ ತನ್ನ ಹೆಬ್ಬೆರಳಲ್ಲಿ ತನ್ನ ಕಣ್ಣೀರನ್ನು ಒರೆಸ್ಕೊಂಡು, ಏನು ಮಾಡಲಿ ಅಮ್ಮ, ಫಸ್ಟ್ ಲವ್ ಅಲ್ವಾ, ಸ್ವಲ್ಪ ಇಲ್ಲಿ ಎಂದು ತನ್ನ ಹೆದೆ ಕಡೆ ಕೈ ತೋರಿಸಿ, ಫೀಲ್ ಆಗುತ್ತೆ ಎಂದು. ಪ್ಲೀಸ್ ಇದೆಲ್ಲನೂ ವಿರಾಟ್ಗೆ ಹೇಳಬೇಡಿ ಅಮ್ಮ, ನಮ್ಮಲ್ಲೇ ಇರಲಿ ಎಂದ. ಶ್ರೀ, ಹೆಮ್ಮೆ ಆಗುತ್ತೆ ಕಣೋ ಮಗನೇ ನಿನ್ನ ಎತ್ತಿದ್ದಕ್ಕೆ ಎಂದರು ಅವನನ್ನು ಗಟ್ಟಿಯಾಗಿ ತಬ್ಬಿ. ಅವನು ಕೂಡ, ಇಲ್ಲೇ ಬಿಡಮ್ಮ, ನನಗಾಗಿ ಒಂದು ಹುಡುಗಿ ಕಾಯ್ತಿರ್ತಾಳೆ. ಅವಳು 2 ಕರ್ಪೂರ ಎಕ್ಸ್ಟ್ರಾ ಹಚ್ಚಿ ಬೇಡ್ಕೊಂಡಿರಬೇಕು. ನನ್ನ ಗಂಡ ಹಾಗೋನು ನನ್ನ ಬಿಟ್ಟು ಇನ್ಯಾರಿಗೂ ಸಿಗಬಾರ್ದು ಅಂತ. ಅದಕ್ಕೆ ಹೀಗೆ ನನ್ನ ಲವ್ ಹೋಗೇ ಹಾಕಿಸ್ಕೊಳ್ತು ಎಂದು. ಪರವಾಗಿಲ್ಲ, ಸ್ವಲ್ಪ ದಿನ ಆಗುತ್ತೆ, ಬಟ್ ಮರಿತೀನಿ ಎಂದ. ಚಿತ್ರ ಅವರು, ಈಗಲೂ ನೀನು ತರಲೆ ಮಾತನಾ ಅಂದರು. ದೀಕ್ಷಿತ್ ನಗತ್ತಾ, ಮುಂದೆ ಫೈಟಿಂಗ್ಗೆ ರೆಡಿ ಆಗ್ತಿದ್ದೀನಿ. ಅವರು ಶ್ರೀ ವಿರಾಟ್ಗೆ ಮಾತ್ರ ಅಲ್ಲ, ನನಗೂ ಹೀಗೆ ಹಡೋ ಹಾಗೆ ಮಾಡಿಬಿಟ್ರಲ್ಲ ಅದಕ್ಕೆ ಅಂದ. ಅವನ ಮಾತು ಕೇಳಿದ ಚಿತ್ರ ಅವರು ತುಸು ಕನ್ಫ್ಯೂಸ್ನಲ್ಲಿ ಉಪ್ಪು ಕಂಟಿಗೆ ಅವನನ್ನೇ ನೋಡಿದ್ರೆ, ಅವನು ಮತ್ತಿನ್ನೇನಮ್ಮ, ಶ್ರೀ ಲೈಫ್ನಲ್ಲಿ ಆ ವಿಲನ್ಗಳು ಬರ್ತಿದ್ರೆ ಅವಳು ವಿರಾಟ್ ಜೊತೆನೇ ಚೆನ್ನಾಗಿರ್ತಿತ್ತು. ನಾನು ಎಲ್ಲಿ ಅವಳನ್ನು ನೋಡಿ ಇಂಪ್ರೆಸ್ ಆಗಿ ಲವ್ನಲ್ಲಿ ಬೀಳ್ತಿದ್ದೆ? ಇದಕ್ಕೆಲ್ಲ ಕಾರಣ ಅವರೇ ಅಲ್ವಾ? ಅದಕ್ಕೆ ಸಿಕ್ಕಿದೆ ಚಾನ್ಸ್ ಅಂತ ನನ್ನದು 2 ಹಾಕ್ಬಿಡ್ತೀನಿ ಅಂದ. ಚಿತ್ರ ಅವರು ತಮ್ಮ ಮಗನ ಮಾತು ಕೇಳಿ, ನಿನ್ನ ಮದುವೆ ಆಗೋಳು ಪುಣ್ಯ ಮಾಡಿದ್ಲು ಅಂದರು. ಅದಕ್ಕೆ ಅವನು, ಶ್ರೀ ಅಷ್ಟೊಂದು ಪುಣ್ಯ ಮಾಡಿರಲಿಲ್ಲ ಅಂತನಾ ನಿಮ್ಮ ಮಾತಿನ ಅರ್ಥ ಎತ್ತ ಹುಬ್ಬು ಕುಣಿಸಿ. ಅವರು, ಅವಳು ಪುಣ್ಯ ಮಾಡೋದಲ್ವೋ, ವಿರಾಟ್ ಜಾಸ್ತಿ ಪುಣ್ಯ ಮಾಡಿದ್ದ. ಅದಕ್ಕೆ ಶ್ರೀ ಅಂತ ಹುಡುಗಿ ಹೆಂಡತಿಯಾಗಿ ವಾಸುದೇವ್ ಅಂತ ವ್ಯಕ್ತಿ ಮಾವನಾಗಿ ಸಿಕ್ಕಿದ್ದು. ಅವನು ಮೊದಲೇ ಡಬಲ್ ಪುಣ್ಯ ಮಾಡಿದ್ದ. ಆದರೆ ನೀನು ಯಾವಾಗಲೂ ಗುರ್ರ ಅಂತ ಸ್ವಲ್ಪ ಪಾಪನೂ ಮಾಡಿದಲ್ಲ, ಅದಕ್ಕೆ ನಿನಗೆ ಸಿಕ್ಕಿಲ್ಲ ಎಂದರು ಅವನ ಕಾಲು ಎಳೆಯುವಂತೆ. ಈತ ವಿರಾಟ್ ಮುದ್ದೆ ನಿಂತಿದ್ದಂಥ ಶ್ರೀ, ವಿರಾಟ್ ಎಂದವಳು ತಲೆ ಆಡಿಸಿ ಕಣ್ತುಂಬಿ ತಡವರಿಸುತ್ತಾ, ರೀ ಮೈ ಹ್ಯಾಂಡ್ಸಮ್ ಗಂಡ, ಬೇಗ ಎದ್ದು ಹುಷಾರಾಗಿ. ನಾನು ನೀವು ಒಂದು ಒಳ್ಳೆ ಪ್ಲೇಸ್ಗೆ ಹೋಗಬೇಕಾಗಿದೆ. ಮದುವೆ ಆಗಿ ಎಷ್ಟು ವರ್ಷ ಕಳೆದ್ರೂ ಹನಿಮೂನ್ಗೆ ಹೋಗೋ ಪ್ಲ್ಯಾನ್ ಇಲ್ವಾ ಎಂದವಳು ನಾಚಿಕೆಯಾಗಬೇಕಾದ ವಿಷಯನ ಕಣ್ತುಂಬಿ ನೋಡಿದು. ನನಗೂ ನಿಮ್ಮ ಪ್ರೀತಿ ಬೇಕು ಅನ್ನಿಸ್ತಿದೆ, ಬೇಗ ಹುಷಾರಾಗಿ ಎಂದವಳು ಅವನ ಹಣೆಗೆ ಒಂದು ಮುತ್ತಿಟ್ಟು, ಸದ್ಯಕ್ಕೆ ಇಷ್ಟು ಸಾಕು ಎಂದವಳ ಕಣ್ಣಿಂದ ಹನಿ ಜಾರಿಸಿ, ಕೊನೆ ಯುದ್ಧಕ್ಕೆ ಹೋಗ್ತಿದ್ದೀನಿ. ನಿಮ್ಮ ಪ್ರೀತಿ ನನ್ನ ಗೆಲುವು. ತುಂಬ ಕಾಯಿಸಲ್ಲ, ಬೇಗ ಬರ್ತೀನಿ. ನೀವು ಅಷ್ಟೇ, ತುಂಬ ಸತಾಯಿಸ್ದೆ ಬೇಗ ಹುಷಾರಾಗಬೇಕು
ನಾನು ಮತ್ತೆ ಬಂದು ನೋಡೋದ್ರೊಳಗೆ ಎಂದು ತನ್ನ ಒತ್ತರಿಸಿ ಬಂದ ದುಃಖನ ತಡೆದು ಹೊರಗೋಗಲು ಹಿಂದೆ ತಿರುಗಿದ್ರೆ ಅವಳು ಹಿಡಿದಿದ್ದ ವಿರಾಟ್ ಕೈ ನವಿರಾಗಿ ಅಲಗಾಡಿತು. ಶ್ರೀ, ಐ ಆಮ್ ವೈಟಿಂಗ್ ರೀ. ನಿಮ್ಮ ಜೊತೆ ನಿಮ್ಮ ಪ್ರೀತಿ ಗೂಡಿಗೆ ಬರೋಕ್ಕೆ ಬಾಗ್ಲಲ್ಲಿ ನಿಂತು ಕಾಯ್ತಿದ್ದೀನಿ. ಬೇಗ ಎದ್ದು ನೀವೇ ನನ್ನ ಆ ಗೂಡಿಗೆ ತುಂಬಿಸ್ಕೋಬೇಕು ಎಂದು ಅಲ್ಲಿ ನಿಲ್ಲಲಾಗದೆ ತನ್ನ ಬಾಯಿನ ಮುಚ್ಚಿ ಅಳುನ ಕಂಟ್ರೋಲ್ ಮಾಡಿ ಹೊರಗೆ ಬಂದವಳು ಅಲ್ಲೇ ಹೊರಗಿದ್ದ ಚೇರ್ ಮೇಲೆ ಕೂತು ಮುಖ ಮುಚ್ಚಿ ಅಳ್ತಿದ್ಲು. ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಚಿತ್ರ ಮತ್ತು ದೀಕ್ಷಿತ್ ತಮ್ಮ ಮಾತಿನಿಂದ ಹೊರಗೆ ಬಂದು ಶ್ರೀ ಕಡೆ ನೋಡಿ ಇಬ್ಬರು ಅವಳ ಬಳಿ ಬಂದು ಸಮಾಧಾನ ಮಾಡಿದ್ರು. ಕೊನೆಗೆ ದೀಕ್ಷಿತ್, ಕಮಾನ್ ಶ್ರೀ, ಡೋಂಟ್ ಗಿವ್ ಅಪ್. ನಿನ್ನ ವೀಕ್ನೆಸ್ನೇ ನಿನ್ನ ಬಲ ಮಾಡ್ಕೊ. ನಿನ್ನ ಗಂಡನಿಗೆ ಹಿಂಸೆ ಕೊಟ್ಟವರಿಗೆ ಅದಕ್ಕೆ ಬದಲಾಗಿ ಜೀವನ ಪೂರ್ತಿ ಜೈಲಿನಲ್ಲಿ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡು ಎಂದು ಅವಳ ಭುಜ ಹಿಡಿದು ಐ ವಿಲ್ ಸಪೋರ್ಟ್ ಯು ಎಂದ ಧೈರ್ಯ ತುಂಬುವಂತೆ. ಶ್ರೀಯ ಕೊನೆ ಗೋಲ್. ವಿರಾಟ್ಗೆ ಇಂಥ ಪರಿಸ್ಥಿತಿ ತಂದವರನ್ನ ಸುಮ್ಮನೆ ಬಿಡ್ತಾಳ ಶ್ರೀ? ಎಂದಿನಂದೇ ಕತೆ ಮುಂದುವರಿಯೋದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.